ಕೆಪಿಸಿಸಿ ಬೆಂಗಳೂರು ನಗರ ಕಾಂಗ್ರೆಸ್ ಸಮಿತಿ ಪೂರ್ವ ವಿಭಾಗ ಪರಿಶಿಷ್ಟ ಜಾತಿ ವಿಭಾಗದ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಬೃಹತ್ ಪ್ರತಿಭಟನೆಗೆ ಪೂರ್ವಭಾವಿ ಸಭೆ. ಬೆಂಗಳೂರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಪೂರ್ವ ಜಿಲ್ಲಾಧ್ಯಕ್ಷರಾದ ಎಂ ಮೂರ್ತಿ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆ ಆಯೋಜಿಸಲಾಯಿತು. ಇದೇ ತಿಂಗಳು 5ನೇ ತಾರೀಕು ಯುವ ನಾಯಕ ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆ ಮತ್ತು ಕೇಂದ್ರ ಚುನಾವಣೆ ಆಯೋಗದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕುರಿತು ಕಾರ್ಯಕರ್ತರ ಸಭೆ. ಇದೇ ಸಂದರ್ಭದಲ್ಲಿ ಎಂ ಮೂರ್ತಿರವರು ಮಾತನಾಡಿ, ಯುವ ನಾಯಕ ಸಂಸದ ರಾಹುಲ್ ಗಾಂಧಿರವರು ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷರಾದ ಧರ್ಮಸೇನಿರವರ ನೇತೃತ್ವದಲ್ಲಿ 5ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಷಡ್ಯಂತ್ರದಿಂದ ಮತಗಳ್ಳತನ ಮಾಡಿ ಜಯಗಳಿಸಿದೆ. ಕೇಂದ್ರ ಚುನಾವಣೆ ಆಯೋಗ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಾಗೂ ಚುನಾವಣೆ ಆಯೋಗ ದೂರು ಸಲ್ಲಿಸುವ ಕಾರ್ಯಕ್ರಮವಿದೆ. ಬೆಂಗಳೂರು ನಗರ ಪೂರ್ವ ವಿಭಾಗ ಪರಿಶಿಷ್ಟ ಜಾತಿ ಪಂಗಡ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ವಿಭಾಗದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕೆಪಿಸಿಸಿ ಪೂರ್ವ ವಿಭಾಗದ ಪರಿಶಿಷ್ಟ ವಿಭಾಗದ ಮುಖಂಡರು, ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ದೊಮ್ಮಲೂರು ಶ್ರೀನಿವಾಸ್ ರೆಡ್ಡಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಯಾರಿಗೆ ಪವರ್ ಬೇಕು ಅಂದ್ರೆ ಅವರು ಮನೆ ಹತ್ರ ಹೋಗಿ ಮತ ಆಚರಣೆ ಮಾಡಿ ಆ ಮತಗಳನ್ನ ತಗೊಂಡು ಅವರು ಲೀಡರ್ ಹಾಕ್ಬೇಕು ಅಂದ್ಬಿಟ್ಟಿದೆ. ನಮ್ಮ ಸಂವಿಧಾನ ಅಷ್ಟು ಚೆನ್ನಾಗಿ ಬರೆದಿದೆ. ಈ ತರ ಒಂದು ಸಂವಿಧಾನ ನಮ್ಮ ಪ್ರಪಂಚದಲ್ಲಿ ನಮ್ಮದು ಬಿಟ್ರೆ ಅಮೆರಿಕ ಆ ತರ ಒಂದು ಫ್ರೀಡಮ್ ನ ಕೊಟ್ಟಿರ್ತಕ್ಕಂಥ ಒಂದು ಸ್ವತಂತ್ರ ಭಾರತದಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಷ್ಟು ಚೆನ್ನಾಗಿ ಬರೆದಿರ್ತಕ್ಕಂಥದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ತಿಂಗಳು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಏನು ಸರ್ ಉದ್ದೇಶ? ಅದು ಪೂರ್ವಭಾವಿ ಸಭೆ ಹಮ್ಮಿಕೊಂಡಿದ್ದೀರಾ ಇವತ್ತು? ಎಲ್ಲರಿಗೂ ನಮಸ್ಕಾರ. ನಾನು ಎಂ ಮೂರ್ತಿ ಅಂತ, ಪೂರ್ವ ಜಿಲ್ಲಾ ಅಧ್ಯಕ್ಷ, ಬೆಂಗಳೂರು ಈಸ್ಟ್ ಡಿಸ್ಟಿಕ್ಕು. ನಾನು SC ವಿಭಾಗದ ಅಧ್ಯಕ್ಷ. ನಾನು ಇವತ್ತೇನು ನನ್ನ ಒಂದು ಡಿಸ್ಟಿಕ್ ಸಂಬಂಧಪಟ್ಟಂಗೆ ಮಾದೇಪುರ ಕ್ಷೇತ್ರ ಇವತ್ತು ನಮ್ಗೆ ಸೇರುತ್ತೆ. ಅಲ್ಲೇನಾಗಿದೆ, ಮತ ಕಳ್ತನ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬೊಬ್ಬ ವ್ಯಕ್ತಿದು ಅವನ ಹಕ್ಕನ್ನು ಪಡೆಯೋಕ್ಕೆ ಓಟ್ ಹಕ್ಕನ್ನು ಕೊಡ್ತಾರೆ. ಈ ಬಿಜೆಪಿಯವರು ಕಳ್ಳರುಗಳು ಏನು ಮಾಡಿದ್ದಾರೆ, ಆ ಮಾದೇಪುರ ಕ್ಷೇತ್ರದ ಓಟನ್ನೇ ಕಳ್ತನ ಮಾಡಿದ್ದಾರೆ. ಅವರು ವಿರೋಧವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮತ್ತು ನಮ್ಮ ರಾಹುಲ್ ಗಾಂಧೀಜಿಯವರು, ಮತ್ತು ನಮ್ಮ ನಾಡಿನ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು, ಮತ್ತು ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು, ಮತ್ತು ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ಉಸ್ತುವಾರಿ ಮಿನಿಸ್ಟ್ರು ಅವರು ನಮ್ಮ ಮಹಾರಾಣಿ ಕಾಲೇಜ್ ಹತ್ರ 5ನೇ ತಾರೀಕು 11 ಗಂಟೆಗೆ ಅವರು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನರ್ನ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಒಂದು ಲೆಟರ್ ಮುಖಾಂತರ ನಮ್ಮ ಮೋಸ ಆಗಿದೆ ಅನ್ನೋದು ಇದಕ್ಕೆ ಭೇಟಿ ಮಾಡ್ತಾ ಇದ್ದೀವಿ. ನಮ್ಮ ಪೂರ್ವ ಜಿಲ್ಲಾ ಅಧ್ಯಕ್ಷರು, ನಾವು ಬ್ಲಾಕ್ ಪ್ರೆಸಿಡೆಂಟ್ಗಳು, ಮತ್ತು ಜಿಲ್ಲಾವಾರಿ ವೈಸ್ ಪ್ರೆಸಿಡೆಂಟು, ಮತ್ತು ಅನೇಕ ಲೀಡರ್ಗಳೆಲ್ಲ ಸೇರಿ ನಾವು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀವಿ. ಇವತ್ತು 2ನೇ ತಾರೀಕು. 5ನೇ ತಾರೀಕು ನಾವು ಯಾವ ಥರ ಹಮ್ಮಿಕೊಂಡು ನಾವು ಹೋಗ್ಬೇಕು ಅನ್ನೋದು ಇವತ್ತು ನಾವೆಲ್ಲ ಚರ್ಚೆ ಮಾಡಿ ನಾವೆಲ್ಲ ಮುಂದೆ ಆಲೋಚನೆ. ನಾವು ಹಲವಾರು ಕಡೆ ನಾವು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಹೇಳಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ನಾವು ಹೇಳಿದ್ದೀವಿ. ಅವ್ರು ಯಾರು ಆಕ್ಷನ್ ತಗೊಂಡಿಲ್ಲ. ಈಗ ನಮ್ಮ ರಾಷ್ಟ್ರ ನಾಯಕರು ನಮ್ಮ ರಾಹುಲ್ ಗಾಂಧೀಜಿ ಬರ್ತಿರೋದ್ರಿಂದ ನಾವೆಲ್ಲ 1 ಲಕ್ಷ ಜನ ನಾವು ಸೇರಬೇಕು, ನಾವು ಫ್ರೀಡಂ ಪಾರ್ಕಲ್ಲಿ ಅಂತೆಲ್ಲ ಮಾತುಕತೆ ಮಾಡಿದ್ದೀವಿ. ಇದು ರ್ಯಾಲಿ ಮೂಲಕ ಮಾಡಬೇಕು ಅಂತ ಇದ್ದಿದ್ದು ಮಾದೇಪುರದಿಂದ ಫ್ರೀಡಂ ಪಾರ್ಕ್ವರೆಗೂ, ಯಾಕೆ ಸರ್ ಮಾಡಲಿಲ್ಲ? ಅಲ್ಲಿ ಅವತ್ತು ಬೆಂಗಳೂರು ಎಲ್ಲ ಟ್ರಾಫಿಕ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ನಾವು ಅವತ್ತು ಟ್ರಾಫಿಕ್ ಪಬ್ಲಿಕ್ ತೊಂದರೆ ಆಗೋದು ಬೇಡ ಅನ್ನೋ ಮಟ್ಟಕ್ಕೆ ನಾವು ಅಲ್ಲಿಂದ ನಾವು ಪಕ್ಕದಲ್ಲಿ ನಾವು ಒಂದು ಪ್ರೊಟೆಸ್ಟ್ ಮಾಡಿ ಅಲ್ಲಿಂದ ನಾವು ಒಂದು ಜನ ಮುಖಾಂತರ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ದೊಮ್ಮಲೂರು ಶ್ರೀನಿವಾಸ್ ರೆಡ್ಡಿ ಅಂದ್ಬಿಟ್ಟು, ಬೆಂಗಳೂರು ಪೂರ್ವ ಜಿಲ್ಲೆ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿದ್ದೀನಿ. ನಿಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಯಾಕೆ ಅಕ್ರಮ ಮತದಾರರು ಪಟ್ಟಿಯಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಬಿಹಾರ ಒಂದು ಚುನಾವಣೆಯಲ್ಲಿ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿ ಪರಿಷ್ಕರಣೆ ನಡೆಯುವಾಗ ಅಕ್ರಮ ಏನ್ ನಡೀತಾ ಇದೆ ಅನ್ನೋದನ್ನ ಅದು ಗೊತ್ತಾಗಿ ಆ ಒಂದು ಇದರಲ್ಲಿ ಅವರು ಅಧ್ಯಯನ ಮಾಡಿದಾಗ ಕರ್ನಾಟಕದಲ್ಲಿ ಮಾದಾಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ
ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಅಲ್ಲಿ ಅಕ್ರಮ ನಡೆದಿದೆ ಅನ್ನೋದನ್ನ ಸಾಬೀತಾಗಿದೆ. ಅದರ ಒಂದು ವಿಚಾರವಾಗಿ ಇವತ್ತು ಏನೊಂದು ಮತದಾರ ಪಟ್ಟಿಯಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮದ ಬಗ್ಗೆ ನಮ್ಮ KPCC ಅವರ ಆದೇಶದ ಮೇರೆಗೆ, ನಮ್ಮ ಸನ್ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಆದೇಶದ ಮೇರೆಗೆ ಹಾಗೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಒಂದು ಆದೇಶದ ಮೇರೆಗೆ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮನ ನಾವು 5ನೇ ತಾರೀಕು ಮಂಗಳವಾರ ಆಗಸ್ಟ್ ತಿಂಗಳು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮುಖಾಂತರ ಇವರಿಗೆ ನಮ್ಮ ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಚುನಾವಣಾ ಆಯೋಗಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ವಿಚಾರವಾಗಿ ನಮ್ಮ ಮೂರ್ತಿ ಅವರ ಒಂದು ಜಿಲ್ಲೆ ಒಂದು ಕಚೇರಿಯಲ್ಲಿ ಮೂರ್ತಿ ಏನು ಪರಿಶಿಷ್ಟ ಜಾತಿ ಪೂರ್ವ ವಿಭಾಗದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ, ಅವರೊಂದು ನಾಯಕತ್ವದಲ್ಲಿ ಇವತ್ತು ಇಲ್ಲಿ ಎಲ್ಲ ಇರ್ತಕ್ಕಂಥ ಪೂರ್ವ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿಯ ಎಲ್ಲ ಮುಖಂಡರುಗಳನ್ನ, ಎಲ್ಲ ಒಂದು ಡಿಸಿಗ್ನೇಟೆಡ್ ಎಲ್ಲರೂ ಯಾರ್ಯಾರೇ ಪೋಸ್ಟ್ಗಳು ಕೊಟ್ಟಿದ್ದಾರೆ ಅವ್ರನ್ನೆಲ್ಲನೂ ಇಲ್ಲಿ ಸೇರಿಸಿ ಈ ಒಂದು ಹೋರಾಟ ಒಂದು ಅರ್ಥಪೂರ್ಣಕವಾಗಿ ಬಹುಜನ ಇರ್ತಕ್ಕಂಥ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅವರು ಜಾಸ್ತಿ ಇದ್ದಾರೆ ಅನ್ನೋ ಜನಗಣತಿಯಲ್ಲಿ ಕೂಡ ರುಜುವಾತಾಗಿದೆ. ನಮ್ಮ ದೇಶದಲ್ಲಿ ಕೂಡ ಬಹುಜನ ಇದ್ದಾರೆ ಅನ್ನೋದನ್ನ ಇದನ್ನ ಬಲಪಡಿಸೋದಕ್ಕೆ ಅವರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಮತ್ತು ಅವ್ರು ಇರ್ತಕ್ಕಂಥ ಸವಲತ್ತುಗಳನ್ನ ಪಡೆಯೋದ್ರಲ್ಲಿ ನಮ್ಮ ಮೂರ್ತಿ ಅವರು ಹಗಲು ಹೋರಾಟನ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಚುನಾವಣೆಯಲ್ಲಿ ಅಕ್ರಮವಾಗಿ RSS ಮಾಡಿರೋಂಥ ಏನು ಒಂದು ಮನೆಗೆ 5-6 ಜನನ ಅದರ ಅಂದರೆ ಹೊರ ರಾಜ್ಯಗಳಿಂದ ಕರ್ಕೊಂಬಂದು ಸ್ಟೂಡೆಂಟ್ನಿಂದ ಕಾಲೇಜ್ಗಳಲ್ಲಿ RSS ಏನು ಒಂದು ಕಾಲೇಜ್ಗಳಿದೆಯೋ ಆ ಕಾಲೇಜ್ ಮೆಂಬರ್ಗಳನ್ನ ತಂದು ಇವ್ರು ಮೆಂಬರ್ಶಿಪ್ ಮಾಡಿಬಿಟ್ಟು ಡೂಪ್ಲಿಕೇಟ್ ಮಾಡಿ ಅದನ್ನು ಸುಳ್ಳು ದಾಖಲೆ ರೆಡಿ ಮಾಡಿ ಅವ್ರು ವೋಟರ್ಸ್ ತೊಗೊಂಡಿದ್ದಾರೆ. ಅದ್ರದ್ದು ವಿರುದ್ಧವಾಗಿ ನಾವು ಕಮಿಷನರ್ಗೆ ಮತ್ತು BROಗಳಿಗೆ ಮತ್ತು ಒಂದು ಏನು BJP ಸರ್ಕಾರ ಇತ್ತಲ್ಲ ಆ ಸರ್ಕಾರದಲ್ಲಿದ್ದಾಗ ಈ ಘಟನೆಗಳು ನಡೆದಿರೋದು. ನಾವು ಎಷ್ಟೋ ಬಾರಿ ಕಂಪ್ಲೇಂಟ್ ಕೊಟ್ಟರು ಅದನ್ನು ತಗೊಳ್ಳಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬಂದಿದೆ, ಅದ್ರ ವಿರುದ್ಧವಾಗಿ ನಮ್ಮ AIC ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅಂದ್ಕೊಂಡಿದ್ದಾರೆ. ಅದಕ್ಕೆಲ್ಲರೂ ನಾವು ಬದ್ಧವಾಗಿ ನಮ್ಮ ಏನು ಪರಿಶಿಷ್ಟ ಜಾತಿ ಮತ್ತು ಇಡೀ ಕಾಂಗ್ರೆಸ್ನವರೆಲ್ಲ ಕುಟುಂಬದವರು ಸೇರಿ ಉಗ್ರ ಹೋರಾಟವನ್ನು ಅಂದ್ಕೊಂಡಿದ್ದೀವಿ. ಅದನ್ನು ಇಮ್ಮಿಡಿಯೇಟ್ ತರಿಬೇಕಂತೇಳಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಡಿಬೇಕು ಇದು ಒಂದು ಹೋರಾಟ ಅಂತೇಳಿ ನನ್ನ ಅನಿಸಿಕೆ ಮತ್ತು ನಮ್ಮ ಎಲ್ಲರ ಅನಿಸಿಕೆ. ಬಿಟ್ಟು ಬಾಂಗ್ಲಾದೇಶವ್ರನ್ನ ವಲಸೆ ಬಂದಿರೋರನ್ನ ಈ ಮಹದೇವಪುರದಿಂದ ಓಡಿಸ್ಬೇಕು, ಇಲ್ಲಿ ಉಳ್ಕೊಂಡಿರುವಂಥ ಮಹದೇವಪುರ ಜನಕ್ಕೆ ನ್ಯಾಯ ಒದಗಿಸ್ಬೇಕಂತ ನಮ್ಮ ರಾಹುಲ್ ಗಾಂಧಿಯವರು ಇಡೀ ಭಾರತದಲ್ಲಿ ನಮ್ಮ ಮಹದೇವಪುರ ಕ್ಷೇತ್ರನ ಕೈಗೆತ್ಕೊಂಡು ಇವತ್ತು ಏನು ಫೇಕ್ ವೋಟುಗಳನ್ನ ಡಿಲೀಟ್ ಮಾಡೋದಕ್ಕೆ ಮುಂದೆ ಹೆಜ್ಜೆ ಇಟ್ಟವ್ರೆ. ಆದಷ್ಟು ಶೀಘ್ರದಲ್ಲೇ ಆಗಬೇಕು. ಈ ಮಹದೇವಪುರ ಮುಂದೆ ಕಾಂಗ್ರೆಸ್ಸು ಅಭ್ಯರ್ಥಿ ಗೆಲ್ಲಬೇಕು ಅಂತ ನಾವು ಸಹಕರಿಸ್ತೀವಿ ಸರ್. ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಈ ಏನು ಕೇಂದ್ರ ಸರ್ಕಾರ ಇವತ್ತು BJP ಸರ್ಕಾರ ಚುನಾವಣೆ ಮಾಡ್ತಿದೆ, ಇದು ಎಲ್ಲದರಲ್ಲೂ EVM ಅಂದರೆ ವೋಟರ್ ID ಕಳ್ಳತನ, ಫೇಕ್ ವೋಟರ್ ID ಮಾಡಿಕೊಂಡು ಎಲೆಕ್ಷನ್ ನಿಂತಿರುವಂಥದ್ದು. ಒಂದು EVM ಅಲ್ಲಿ ಕಳ್ಳತನ ಆಗ್ತಿದೆ, ಕೌಂಟಿಂಗಲ್ಲಿ ಕಳ್ಳತನ ಆಗ್ತಿದೆ, ಮತ್ತು ವೋಟರ್ ಐಡಿನೇ ಅವರು ಸುಳ್ಳು ವೋಟರ್ ಐಡಿನ ಕ್ರಿಯೇಟ್ ಮಾಡಿ ತಪ್ಪು ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದನ್ನು ದೇಶಾದ್ಯಂತ ಖಂಡಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಾವು ಎಕ್ಸಾಂಪಲ್ ತಗೊಳ್ಳೋದಾದರೆ ಮಹದೇವಪುರ ಕ್ಷೇತ್ರ ತಗೊಂಡ್ರೆ ಇಲ್ಲಿ ಸುಮಾರು ವೋಟರ್ಸು ಕಳ್ಳತನ ವೋಟ್ಗಳು ಬಿದ್ದಿದ್ದಾವೆ. ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ 70 ಜನ ವಾಸ ಮಾಡ್ತಾರೆ ಅಂತ ವೋಟರ್ ID ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ದಾಖಲೆ ಇದೆ. ಸೊ ದಾಖಲೆ ಇಟ್ಕೊಂಡು ನಾವು ಮಾತಾಡ್ತಿರೋದು. ಸೊ ದಾಖಲೆ ಇದೆ, 70 ವೋಟರ್ಸು ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿದೆ. ಸೊ ಇದನ್ನೆಲ್ಲ BJP ಸರ್ಕಾರ ಯಾವ ರೀತಿ ಸಮರ್ಥಿಸ್ಕೊಳ್ಳುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಇದಕ್ಕಾಗಿ ಇದನ್ನು ಪ್ರತಿಭಟಿಸೋದಕ್ಕೋಸ್ಕರ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸಿ ಇದನ್ನು ನಾವು ಪಾದಯಾತ್ರೆ ಮಾಡಬೇಕು ಅಂದ್ಕೊಂಡಿದ್ವಿ. ಹೈಕೋರ್ಟ್ನ ಆದೇಶ ಇರೋದ್ರಿಂದ ಮಾಡೋಕ್ಕಾಗದೆ ನಾವು ಡೈರೆಕ್ಟ್ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಇದನ್ನು ಹಮ್ಮಿಕೊಂಡಿದ್ವಿ ಪ್ರತಿಭಟನೆನ. ಇದಕ್ಕೆ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದಿಂದ ನಮ್ಮ ಧರ್ಮಸೇನಾ ಅವರ ಆದೇಶದ ಮೇರೆಗೆ ನಮ್ಮ ಎಸ್ ಮೂರ್ತಿ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಪೂರ್ವಭಾವಿ ಸಭೆನ ಕರೆದು ನಮ್ಮನ್ನೆಲ್ಲ ಕರೆದು ಎಲ್ಲರನ್ನೂ ಕರೆದು ಸುಮಾರು ಜನ ನಾವು ಸಂಘಟನೆ ಮಾಡಿಸ್ಕೊಂಡು ಈ ಪ್ರತಿಭಟನೆ ಯಾವ ರೀತಿ ನಾವು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಕ್ಸಸ್ ಮಾಡಬೇಕು ಅನ್ನೋದನ್ನು ಇವತ್ತು ನಮ್ಮ ಮೂರ್ತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಸೇರ್ಕೊಂಡಿದ್ದೀವಿ. ಗೋವಿಂದರಾಜ್ ಅಂತ ಸಾದರಮಂಗಲ ಉಡಿಬೆಳಕು ಪ್ರೆಸಿಡೆಂಟ್ SC. ನಾವು ಹೇಳೋದು ಇಷ್ಟೇ, ನಮ್ಮ ನಾಯಕರೆಲ್ಲ ಮಾತಾಡಿದ್ದಾರೆ, ಮೂರ್ತಿ ಸಾರು ಮತ್ತು ಎಲ್ಲರೂ ಮಾತಾಡಿದ್ದಾರೆ. ನಮ್ಮ ಅಭಿಪ್ರಾಯದಲ್ಲಿ ನಾವು ನೋಡಿದಂಗೆ ಸುಮಾರು ವರ್ಷಗಳಿಂದ ಈಗ ಸದ್ಯಕ್ಕೆ 5 ವರ್ಷದ ಈ ಕಡೆ
ಬಿಹಾರ್ ಮತ್ತು UP, ಅಸ್ಸಾಮು ಮತ್ತು ಜಾರ್ಖಂಡು ಮತ್ತು ಬಾಂಗ್ಲಾದೇಶ ಬಾರ್ಡ್ರು ಇವರೆಲ್ಲ ಬಂದು ವಲಸೆ ಬಂದಿದ್ದಾರೆ. ಅವ್ರು ಏನು ಅರ್ಥ ಅಂದರೆ ಯಾರು ಮಾಡಿರೋದಂದರೆ BJP ಅವ್ರನ್ನ ಕರ್ಕೊಂಬಂದು ಇಲ್ಲಿ ಕೆಲಸಗಳು ಸೇರಿಸಿ ಸುಮ್ಮನೆ ಡೂಪ್ಲಿಕೇಟ್ ಕೆಲಸ ಸೇರಿಸಿ ಸರ್ಟಿಫಿಕೇಟ್ ಮಾಡಿಸಿ ಸೈಬರ್ಗಳು ಓಪನ್ ಮಾಡಿದ್ದಾರೆ. ಸೈಬರ್ಗಳಲ್ಲಿ 150-200 ರೂಪಾಯಿ ಕೊಡೋದು, ಒಂದು ಕಾರ್ಡ್ ಮಾಡಿಸೋದು, ಐಡೆಂಟಿ ಕಾರ್ಡು, ಇವ್ರು ವೋಟರ್ಸ್ ಅಂತ ರೆಡಿ ಮಾಡೋದು, ಇಷ್ಟೇ ಅವ್ರು ಮಾಡ್ತಾ ಇರೋದು. ಅದರಿಂದ ನಮ್ಮ ಮಾದೇಪುರದಲ್ಲಿ ಈ ಸರಿ ಮತ್ತು 2023-24 ಮತ್ತು ಎಲೆಕ್ಷನಲ್ಲಿ ಈ 1 ಲಕ್ಷ ಓಟು ಎಕ್ಸ್ಟ್ರಾ ಬೇಕಾದರೆ ಇದೇ ಕಾರಣ. ಮತ್ತೆ ಅವರು ಒಂದು ವರ್ಷ 2 ವರ್ಷ ಇರ್ತಾರೆ, ಮತ್ತು ಅವ್ರಿಗೆ ವಾಪಸ್ ಹೋಗ್ಬಿಡ್ತಾರೆ ಆ ಎಲೆಕ್ಷನ್ಗೆ. ಅದರಿಂದ ಅವರು ಗೆಲ್ಲಿಬೇಕಾದ ಒಂದು ಚಾನ್ಸ್ ಇರೋದು BJP ಇದೇ ಮಾಡ್ತಾ ಇರೋದು. ಅದನ್ನು ತಡೆಗಟ್ಟಬೇಕಂತ ನಮ್ಮ ರಾಹುಲ್ ಗಾಂಧಿ ಅವರು 5ನೇ ತಾರೀಕು ಬರ್ತಾ ಇರೋದಕ್ಕೋಸ್ಕರ ನಮ್ಮ SC ಘಟಕದಿಂದ ಮತ್ತು ಮಹಾದೇವ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲು ಅವರು ಸೇರ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ. ಏನು ಈ ಮಹದೇವಪುರದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಒಂದು 40-45 ಸಾವಿರದಿಂದ ಗೆದ್ದಂಥ ಒಬ್ಬ ಶಾಸಕರು ಕೆಲವೇ ದಿನಗಳಲ್ಲಿ ಆದಂಥ ಲೋಕಸಭೆ ಚುನಾವಣೆಯಲ್ಲಿ 1 ಲಕ್ಷಕ್ಕೂ ಮೀರಿದಂಥ ಓಟಿಂದ ಅವ್ರು ಗೆಲ್ತಾರೆ. ಇದರ ವಿರುದ್ಧವಾಗಿ ಈ ಶಾರ್ಟ್ ಪೀಡಲ್ಲಿ ಇಷ್ಟು ಮತಗಳನ್ನು ಅವರು ಯಾವ ರೀತಿ ಸೇರಿಸಿದ್ರು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮಹದೇವಪುರ ಕ್ಷೇತ್ರದಲ್ಲಿ ಆದಂಥ ಈ ಒಂದು ದುರ್ಬಳಕೆ, ಚುನಾವಣಾ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಇಡೀ ದೇಶದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಎಲ್ಲಿ ನಡೀಬಾರ್ದು ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು ಉಗ್ರವಾದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಆ ಒಂದು ಹೋರಾಟದಲ್ಲಿ ನಮ್ಮ SC ಘಟಕದಿಂದ ನಾವೆಲ್ಲರೂ ಕೂಡ ಒಂದು ಪೂರ್ವಭಾವಿ ಸಭೆ ಮಾಡಿ ಅವ್ರ ಜೊತೆ ಕೈ ಜೋಡಿಸಿ ಈ ಒಂದು ಉಗ್ರವಾದ ಪ್ರತಿಭಟನೆಯಲ್ಲಿ ನಾವೆಲ್ಲ ಪಾಲ್ಗೊಂಡು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡಿ ಪ್ರಜೆಗಳಿಗಾಗಿ ದುಡಿಯುವಂಥ ಒಬ್ಬ ನಾಯಕರು ಮುಂದಿನ ದಿನಗಳಲ್ಲಿ ಬರಬೇಕೆಂಬ ಒಂದು ಒಳ್ಳೆಯ ಒಂದು ನಿರ್ಧಾರದಿಂದ ರಾಹುಲ್ ಗಾಂಧಿ ಅವರು ಈ ಒಂದು ನಮ್ಮ ರಾಜ್ಯಕ್ಕೆ ಮಹದೇವಪುರಕ್ಕೆ ಬರ್ತಾ ಇದ್ದಾರೆ. ಅವ್ರ ಜೊತೆ ನಾವು ಸಾವಿರಾರು ಜನಗಳು, ಲಕ್ಷಾಂತರ ಜನ ಸೇರಿ ಈ ಒಂದು ಪ್ರತಿಭಟನೆ ಯಶಸ್ವಿ ಮಾಡ್ತೀವಿ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಕಳ್ಳ ಒಟ್ಟು ಎಲ್ಲ ತಯಾರು ಮಾಡಿದ್ದಾರೆ, ಮತ್ತು ಅದಕ್ಕೆ ಉಗ್ರ ಹೋರಾಟ ಮಾಡಬೇಕು. ಎಲ್ಲ ನಮ್ಮ ಮಧ್ಯಪ್ರದೇಶ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದರ ವಿರುದ್ಧ ಹೋರಾಡಬೇಕು ಅಂತ ಕೋರ್ಕೊಡ್ತೇವೆ.